ಹರಿ ಓಂ ಗುರುಭ್ಯೋ ನಮಃ. ನಾವು ಯೋಗ ಸಾಧನೆ ಮಾಡುವ ಸಂದರ್ಭದಲ್ಲಿ, ಆಧ್ಯಾತ್ಮಿಕ ಸಾಧನೆ ಮಾಡುವ ಸಂದರ್ಭದಲ್ಲಿ ಸಾಧಕ ಏನೆಲ್ಲ ಸಮಸ್ಯೆಗಳನ್ನು ತಾನು ಫೇಸ್ ಮಾಡಬೇಕಾಗ್ತದೆ, ಏನೆಲ್ಲ ಕಷ್ಟಗಳನ್ನು ಸಾಧಕ ಅನುಭವಿಸಬೇಕಾಗ್ತದೆ ಎಂಬುದನ್ನು ಪತಂಜಲಿ ಮಹರ್ಷಿಯವರು ಪತಂಜಲಿ ಯೋಗ ಸೂತ್ರದಲ್ಲಿ ಬಹಳಷ್ಟು ಒಂದು ಮಾರ್ಮಿಕವಾದಂತಹ ಒಂದು ಸೂತ್ರವನ್ನು ಸಾಧಕರಿಗೆ ಅದನ್ನು ಅರಿತುಕೊಳ್ಳಲು, ಅದರಿಂದ ಹೇಗೆ ಪಾರಾಗಬೇಕೆಂಬ ಕೆಲವೊಂದು ಸಂದೇಶಗಳನ್ನು ಈ ಸೂತ್ರದಲ್ಲಿ ಕೊಟ್ಟಿದ್ದಾರೆ. ಆ ಸೂತ್ರ ಹೀಗಿದೆ: ವ್ಯಾಧಿ, ಸ್ಥಾನ, ಸಂಶಯ, ಪ್ರಮಾದ, ಆಲಸ್ಯ, ವಿಪರೀತ ಭ್ರಾಂತಿ ದರ್ಶನ, ಅಲಬ್ಧ ಭೂಮಿಕತ್ವ, ಚಿತ್ತ ವಿಕ್ಷೇಪಾಸ್ತೆ ಅಂತರಾಯ. ಇದು ಶ್ಲೋಕ ಇದೆ. ಇಲ್ಲಿ ಶ್ಲೋಕ ವ್ಯಾಧಿ ಅಂತ ಫಸ್ಟಿಗೆ ತಗೊಳ್ಳೋಣ. ವ್ಯಾಧಿ ಅಂದರೆ ಏನು ಅಂತಂದರೆ, ನಾವು ಶಾರೀರಿಕವಾಗಿ ಏನೇ ಸಮಸ್ಯೆಗಳನ್ನು ರೋಗ ರುಜಿನಗಳು, ನೆಗಡಿ ಆಗಲಿ, ಕೆಮ್ಮಾಗಲಿ, ಉರಿ ಆಗಲಿ, ಅಥವಾ ಮತ್ತಿನ್ಯಾವುದೇ ಒಂದು ಸಮಸ್ಯೆಗಳು ಬರ್ತಾ ಇರೋದಲ್ಲ, ಇದು ಈ ಶರೀರಕ್ಕೆ ಬರ್ತದಲ್ಲ, ಅದು ನಾವು ವ್ಯಾಧಿ ಅಂತ ಕರಿತೀವಿ. ಆ ಸಮಸ್ಯೆ ವ್ಯಾಧಿಯನ್ನು ನಾವು ದೂರ ಮಾಡಬೇಕಾದ್ರೆ, ಈ ಶರೀರಕ್ಕೆ ರೋಗ ಬರದೇ ಇರತಕ್ಕಂಥದ್ದು ನಾವು ಪಾಲನೆ ಮಾಡಬೇಕಾದ್ರೆ ಸರಿಯಾದ ಆಹಾರ ಪದ್ಧತಿ ಇರಬೇಕು, ಸರಿಯಾದ ನಿದ್ರೆ, ಸರಿಯಾದ ಜಾಗರಣೆಗಳನ್ನು ನಾವು ಪಾಲನೆ ಮಾಡಿದಾಗ, ಅದ್ರ ಜೊತೆಗೆ ನಾವು ಆಸನಗಳನ್ನು ಅಭ್ಯಾಸ ಮಾಡಿದರೆ ಈ ಶರೀರ ಒಂದು ಸ್ವಸ್ಥವಾಗಿರುತ್ತದೆ. ಇದಕ್ಕೆ ವ್ಯಾಧಿ ಅಂತ ಕರಿತೀವಿ. ರೋಗ ಈ ಶರೀರಕ್ಕೆ ಯಾವುದೇ ಒಂದು ರೋಗ ಬರ್ತಂದ್ರೆ ನಮ್ಮ ಶರೀರ ಸಪೋರ್ಟ್ ಕೊಡೋದಿಲ್ಲ. ಹಾಗಾಗಿ ಆಧ್ಯಾತ್ಮಿಕ ಸಾಧಕರು ಮತ್ತು ಯೋಗ ಸಾಧಕರು ಈ ವ್ಯಾಧಿಯನ್ನು ದೂರ ಮಾಡಬೇಕಾದ್ರೆ ನಾವು ಬಹಳಷ್ಟು ಕ್ರಮೇಣ ಪದ್ಧತಿಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ನಾವು ಸ್ವಸ್ಥ ಆಗಿರಲಾಗ್ತದೆ. ಇನ್ನು ವ್ಯಾಧಿ, ಸ್ಥಾನ, ಎರಡನೇದು ಏನಪ್ಪ ಅಂದ್ರೆ ಮನಸ್ಸಿನ ಆಲಸ್ಯ ಬರ್ತದೆ. ಈ ಸ್ಥಾನ ಅಂದರೆ ಮನಸ್ಸಿಗೆ ಸಂಬಂಧಪಟ್ಟಕ್ಕಂಥ, ಇವತ್ತು ಕೆಲಸ ಮಾಡಬೇಕಾಗಿದೆ, ನಾಳೆ ಮಾಡೋಣ ಬಿಡು ಅಂತಕ್ಕಂಥ ಈ ಮೂಢತೆ ಆಲಸ್ಯಗೆ ನಾವು, ಮನಸ್ಸಿನ ಆಲಸ್ಯಗೆ ನಾವು ಏನಂತ ಕರಿತೀವಿ, ಇಲ್ಲಿ ಸ್ಥಾನ ಅಂತ ಕರಿತೀವಿ. ಇನ್ನು ಸಂಶಯ, ಯಾವುದೋ ಒಂದು ಗ್ರಂಥ ಓದೋದಾಗಲಿ, ಅಥವಾ ಯಾವುದೋ ಒಂದು ಆಸನ ಮಾಡುವುದಾಗಲಿ, ಯಾವುದೋ ಒಂದು ಪ್ರಾಣಾಯಾಮ ಮಾಡೋದಾಗಲಿ, ಅದರ ಪ್ರತಿ ಯಾವುದೇ ಒಂದು ಸಂಶಯ ಉಂಟಾಗ್ತದಲ್ಲ, ಅದಕ್ಕೆ ನಾವು ಸಂಶಯ. ಇಲ್ಲಿ ವ್ಯಾಧಿ ಆಯಿತು, ಸ್ಥಾನ ಆಯಿತು, ಸಂಶಯ ಆಯಿತು. ಇದರ ಪ್ರತಿ ನಮಗೆ ಸಂಶಯ ಬರ್ತದೆ. ಸಂಶಯ ಆದ ಬಳಿಕೆ ಪ್ರಮಾದ ಯಾವಾಗ ಸಂಶಯ ಇರ್ತದೋ ಅದ್ರ ಜೊತೆಗೆ ಪ್ರಮಾದ ಹೊಟ್ಟುಕೊಳ್ತದೆ. ಪ್ರಮಾದ ಅಂದರೆ ಏನು? ಇದು ನನಗೆಲ್ಲ ಗೊತ್ತಿದೆ ಅಂತಕ್ಕಂಥ ನಿರ್ಲಕ್ಷ್ಯ. ಈಗ ಗುರುಗಳು ಹೇಳಿರ್ತಾರೆ, ಗ್ರಂಥಗಳು ಹೇಳಿರ್ತಾರೆ, ಹೀಗೆ ಮಾಡಬೇಕು, ನೀನು ಜೀವನದಲ್ಲಿ ಹೀಗೆ ಬೆಳಗ್ಗೆ ಏಳಬೇಕು, ಹೀಗೆ ಬೆಳಗ್ಗೆ ಮತ್ತು ಸಾಯಂಕಾಲ ಸಾಧನೆಗಳು ಮಾಡಬೇಕಂತ ಗುರುದೇವರು ಹೇಳಿರ್ತಾರೆ. ನಿಮ್ಮ ಗ್ರಂಥಗಳಲ್ಲಿ ಅಧ್ಯಯನ ಮಾಡಿರ್ತೀರಿ, ಆದರೂ ಕೂಡ ನಿಮ್ಮ ಮನಸ್ಸು ಅದರ ಪ್ರತಿ ನಿರ್ಲಕ್ಷ್ಯ ಭಾವ ಏನು ವಹಿಸ್ತಲ್ಲ, ಅದಕ್ಕೆ ನಾವು ಪ್ರಮಾದ ಅಂತ ಕರಿತೀವಿ. ಸಾಧಕರು ಬಹಳಷ್ಟು ತೊಂದರೆಗಳಿಗೆ ಈಡಾಗೋದು ಇದು ಪ್ರಮಾದ. ನಮಗೆ ಯಾರೋ ಒಂದು ಏನೋ ನನಗೆ ಗೊತ್ತದ ಬಿಡು, ಅದೇ ನಿರ್ಲಕ್ಷ್ಯ ಭಾವದಿಂದ ಲಕ್ಷ್ಯನೇ ಮಾಡೋದಿಲ್ಲ. ಇದಕ್ಕೆ ನಾವು ಪ್ರಮಾದ ಅಂತ ಕರಿತೀವಿ. ಪ್ರಮಾದ ಆದ ಬಳಿಕ ಆಲಸ್ಯ ಬರ್ತದೆ. ಅದು ನಾವು ಆಸನ ಮಾಡೋದ್ರಾಗ ಆಗಲಿ, ಅಥವಾ ಓದೋದ್ರಾಗಲಿ, ಅಥವಾ ಧ್ಯಾನ ಮಾಡೋದ್ರಾಗಲಿ, ಇವತ್ತು ಮಾಡಲಿಲ್ಲ ನಾಳೆ ಮಾಡೋಣ ತಗೋತಕ್ಕಂಥ ಭಾವ. ಹೀಗೆ ಈ ಸಾಧಕನಿಗೆ ಆಲಸ್ಯ, ಅದು ಆಧ್ಯಾತ್ಮಿಕ ಸಾಧಕರಿಗೆ ಆಗಿರ್ಬೋದು, ಯೋಗ ಸಾಧಕರಿಗೆ ಆಗಿರ್ಬೋದು, ಈ ಆಲಸ್ಯ ಅಂತಕ್ಕಂಥದ್ದು ಬಹಳಷ್ಟು, ಯಾರಾದರೂ ಶತ್ರು ಇದ್ದರೆ ಅದು ಆಲಸ್ಯದ ಶತ್ರು ಅಂತ ಹೇಳ್ಬೋದು ನಾವು. ಹಾಗಾಗಿ ಆಲಸ್ಯವನ್ನು ದೂರ ಮಾಡಬೇಕಾದ್ರೆ ನಾವು ಯೋಗದ ನಿಯಮಗಳನ್ನು, ಯೋಗದ ಪಾಲನೆಗಳನ್ನು, ನಿಯಮವನ್ನು ಪಾಲನೆ ಮಾಡಿದಾಗ ಈ ಆಲಸ್ಯವನ್ನು ದೂರ ಮಾಡ್ತೀವಿ. ಈಗ ಆಲಸ್ಯ ಆದ ನಂತರ ಅವಿರತಿ ಅಂತ ಹೇಳಿ ಬರ್ತದೆ. ಅವಿರತಿ ಅಂದರೆ ನಮ್ಮ ಇಂದ್ರಿಯಗಳು ಯಾವಾಗಲೂ ಬಹಿರ್ಮುಖವಾಗಿ ವಿಷಯಗಳ ಪ್ರತಿ ಹರಿತಾ ಇರ್ತವೆ. ಅದರನ್ನು ಕಂಟ್ರೋಲ್ ಮಾಡದೇ ಇರ್ತಕ್ಕಂಥದ್ದಕ್ಕೆ ರತಿ ಅಂತ ಕರಿತೀವಿ. ಅವಿರತಿ, ಅವುಗಳನ್ನು ಕಂಟ್ರೋಲ್ ಮಾಡಬೇಕು. ಅದಕ್ಕೆ ನಾವು ಯೋಗ ಸೂತ್ರದಲ್ಲಿ ಹೇಳ್ತಾರೆ, ಪ್ರತ್ಯಾಹಾರ ಧಾರಣ ಮಾಡಬೇಕು. ನಾವು ಪ್ರತ್ಯಾಹಾರ ಧಾರಣ ಮಾಡಿದಾಗ, ಪ್ರತ್ಯಾಹಾರ ಮೀನ್ಸ್ ವಿತ್ಡ್ರಾಲ್ ದಿ ಸೆನ್ಸ್ ಫ್ರಮ್ ದಿ ಔಟ್ಸೈಡ್ ಆಬ್ಜೆಕ್ಟ್. ನಮ್ಮ ಯಾವಾಗಲೂ ನಮ್ಮ ಮನಸ್ಸು ಬಹಿರ್ಮುಖವಾಗಿ ಇರ್ತಕ್ಕಂಥದ್ದು ಅಂತರ್ಮುಖವಾಗಿ ಮಾಡಲು ನಾವು ಪ್ರತ್ಯಾಹಾರವನ್ನು ಪಾಲನೆ ಮಾಡುತ್ತೀವಿ. ಅದೇ ಇಲ್ಲಿ ಕೂಡ ನಾವು ಬಹಳಷ್ಟು ಅವಿರತಿ ಅಂದರೆ ನಮ್ಮ ಮನಸ್ಸು, ಇಂದ್ರಿಯ, ನಮ್ಮ ಎಲ್ಲವೂ ವಿಷಯಗಳ ಆಸಕ್ತಿಗಳ
ಕಡೆಗೆ ಜಾಸ್ತಿ ಗಮನ ಕೊಡ್ತಾ ಇರ್ತಾರೆ. ಅಂತಹ ಸಮಸ್ಯೆಗಳನ್ನು ದೂರ ಮಾಡಬೇಕಂದ್ರೆ ನಾವು ಪ್ರತ್ಯಾಹಾರ ಪಾಲನೆ ಮಾಡಬೇಕು. ಅದರಲ್ಲಿ ಯಮ ನಿಯಮದಲ್ಲಿ ಇದು ಪ್ರತ್ಯಾಹಾರ ಬರ್ತದೆ. ಹಾಗಾಗಿ ಯಮ ನಿಯಮ ಬಹಳಷ್ಟು ಪ್ರಾಮುಖ್ಯತೆಯನ್ನು ಹೊಂದುತ್ತದೆ. ಈಗ ಅವಿರತೆ ಆಯ್ತು. ಭ್ರಾಂತಿ ದರ್ಶನ ಅಂದ್ರೆ ಯಾವಾಗೂ ತಪ್ಪು ತಿಳುವಳಿಕೆ, ಅದು ನಾವು ಗ್ರಂಥಗಳ ಅಧ್ಯಯನದಲ್ಲಿ ಆಗಿರಬಹುದು, ನಾವು ಆಸನದಲ್ಲಿ ಆಗಿರಬಹುದು, ನಾವು ಪ್ರಾಣಾಯಾಮದಲ್ಲಿ ಆಗಿರಬಹುದು, ಧ್ಯಾನದಲ್ಲಿ ಆಗಿರಬಹುದು, ಮತ್ತು ನಾವು ಮಾಡುವಂಥ ಸಾಧನೆಗಳಾಗಿ ತಪ್ಪು ಕಲ್ಪನೆಗಳನ್ನು ತಿಳಿದುಕೊಂಡು ನಾವು ಸಾಧನೆ ಮಾಡ್ತಾ ಇದ್ರೆ ಆ ಸಾಧನೆಯಲ್ಲಿ ಸಾಧಕ ಪರಿಪೂರ್ಣ ಆಗಲು ಅಸಾಧ್ಯ ಮಾತು. ಹಾಗಾಗಿ ಈ ಭ್ರಾಂತಿ ದರ್ಶನವನ್ನು ಬಿಟ್ಟು ದೂರ ಮಾಡಬೇಕಾದ್ರೆ ನಾವು ಸದ್ಗುರುಗಳ ಸಾನ್ನಿಧ್ಯದಲ್ಲಿರಬೇಕು, ನಿರಂತರ ಸಾಧನೆಯಲ್ಲಿರಬೇಕು, ಮತ್ತು ನಮ್ಮ ಯೋಗದ ಅನುಶಾಸನಗಳನ್ನು ಪಾಲನೆ ಮಾಡಬೇಕು. ಹಾಗೆ ನಮ್ಮ ಯೋಗ ಸೂತ್ರ ಅತ ಯೋಗಾನುಶಾಸನ ಆಲ್ರೆಡಿ ಏನು ಹೇಳಿದ ಆಗಿದೆಯಲ್ಲ, ಯೋಗದ ಬಗ್ಗೆ ಆಗಿದೆ, ಆಧ್ಯಾತ್ಮಿಕ ಗ್ರಂಥಗಳ ಬಗ್ಗೆ ಆಗಿರತಕ್ಕಂತಹ ಅನುಶಾಸನಗಳನ್ನು ಮಾಡಬೇಕು. ಅಲ್ಲಿ ಅನುಶಾಸನಗಳು ಮಾಡಿದರೆ ಈ ಭ್ರಾಂತಿ ದರ್ಶನ ದೂರವಾಗ್ತದೆ. ಭ್ರಾಂತಿ ದರ್ಶನ ದೂರವಾಯಿತು ಅಂತಂದರೆ ಈಗ ಅಲಬ್ಧ ಭೂಮಿಕತ್ವ ಸಾಧಕ ಸಾಧನೆ ಮಾಡ್ತಾ ತನ್ನ ಮುಂದಿನ ಸ್ಥಿತಿ, ಫಾರ್ ಎಕ್ಸಾಂಪಲ್ ನಾವು ಅಷ್ಟಾಂಗ ನಿಯಮ ಇದೆ. ನಾವು ಅಷ್ಟಾಂಗ ನಿಯಮವನ್ನು ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಹೋಗಬೇಕಾದ್ರೆ ಸ್ವಲ್ಪ ಸಮಯ ತೆಗೆದುಕೊಳ್ತದೆ. ಈಗ ಇದು ಏನು ಅಲಬ್ಧ ಭೂಮಿಕತ್ವ ಸಮಾಧಿ ಮುಟ್ಟಬೇಕಾಗಿದೆ. ಆ ಸಮಾಧಿ ಮುಂದಿನ ಸ್ಥಾನಕ್ಕೆ ಯಮದಿಂದ ಹಿಡಿದು ನಾವು ಮುಂದಿನ ಸ್ಥಾನಕ್ಕೆ ನಾವು ಹೋಗಿ ಮುಟ್ಟದೇ ಇರ್ತಕ್ಕಂಥ ಸ್ಥಿತಿಗೆ ಅಲಬ್ಧ ಭೂಮಿಕತ್ವ ಅಂತ ಕರಿತೀವಿ. ಆ ಸ್ಥಿತಿಗೆ ಹೋಗಿ ಮುಟ್ಟದೆ ಎಲ್ಲಿಗೆ ಸಮಾಧಿ ಮುಟ್ಟಬೇಕು. ನಾವು ಎಲ್ಲಿದ್ದೀವಿ? ಇನ್ನೂ ಯಮದಲ್ಲಿದ್ದೀವಿ, ನಿಯಮದಲ್ಲಿದ್ದೀವಿ, ಆಸನದಲ್ಲಿದ್ದೀವಿ, ಪ್ರಾಣಾಯಾಮದಲ್ಲಿದ್ದೀವಿ, ಪ್ರತ್ಯಾಹಾರದಲ್ಲಿದ್ದೀವಿ. ಹೀಗೆ ಈ ಅಷ್ಟಾಂಗ ಯೋಗದ ಪಾಲನೆ ಮಾಡ್ತಾ ನಾವು ಮುಟ್ಟಬೇಕಾಗಿದ್ದು ಸಮಾಧಿ. ಆದರೆ ಇವತ್ತಿನ ದಿನಮಾನದಲ್ಲಿ ಏನು ಮಾಡ್ತಾ ಇದ್ದೀವಿ? ಅಲಬ್ಧ ಭೂಮಿಕತ್ವ. ನಾವು ಇಲ್ಲೇ ಉಳ್ಕೊಂಡಿರ್ತೀವಿ, ಕೆಳಗಡೆ ಆಸನದಲ್ಲಿ ಉಳ್ಕೊಂಡಿವಿ, ಪ್ರಾಣಾಯಾಮದಲ್ಲಿ ಉಳ್ಕೊಂಡು. ಈ ರೀತಿ ಆಗಿರ್ತಕ್ಕಂಥ ಸಮಸ್ಯೆಗಳನ್ನು ದೂರ ಮಾಡಬೇಕಾದ್ರೆ ನಾವು ಕ್ರಮಬದ್ಧವಾಗಿ ಅಭ್ಯಾಸ ಮಾಡಬೇಕು. ಅದರ ಮೇಲೆ ಶ್ರದ್ಧಾ ಭಕ್ತಿ ಪೂರ್ವಕವಾಗಿರಬೇಕು ಮತ್ತು ದೀರ್ಘಕಾಲದವರೆಗೆ ಆ ಸಾಧನೆಯನ್ನು ಮುಟ್ಟಬೇಕಾದಕ್ಕಲ್ಲಿ ಪತಂಜಲಿ ಯೋಗ ಸೂತ್ರ ಹೇಳಿದೆ, ಸತ್ತು ದೀರ್ಘಕಾಲ ನಿರಂತರ ಸತ್ಕಾರೋ ಸೇವಿತೋ ದೃಢಭೂಮಿ. ಆ ಅಲಬ್ಧ ಭೂಮಿಕತ್ವ ನಾವು ಮುಟ್ಟಲಿಲ್ಲ ಕಾರಣ ಏನಂತಂದ್ರೆ ಈ ಸತು ದೀರ್ಘಕಾಲ ನಿರಂತರ ಸತ್ಕಾರ ಸೇವಿತೇವ ದೃಢಭೂಮಿ. ಆ ಸಾಧನೆಯ ಪ್ರತಿ ನಾವು ದೀರ್ಘಕಾಲ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ, ಅದ್ರ ಮೇಲೆ ನಮ್ಮ ಭಕ್ತಿ ಇಲ್ಲ, ಅದ್ರ ಮೇಲೆ ನಮ್ಮ ಪ್ರೇಮ ಇಲ್ಲ, ಅದ್ರ ಮೇಲೆ ನಮಗೆ ಆಸಕ್ತಿ ಇಲ್ಲ. ಹಾಗಾಗಿ ಈ ಅಲಬ್ಧ ಭೂಮಿಕತ್ವ ನಮಗೆ ಸಮಸ್ಯೆ ಆಗ್ತದೆ. ಒಂದು ವೇಳೆ ನಾವು ಈ ಸತು ದೀರ್ಘಕಾಲ ನಿರಂತರ ಸತ್ಕಾರ ಸೇವಿತೋ ದೃಢಭೂಮಿ ಇದನ್ನು ನಾವು ಶ್ರದ್ಧಾ ಭಕ್ತಿಪೂರ್ವಕವಾಗಿ ನಿತ್ಯ ನಿರಂತರ ನಾವು ಸಾಧನೆ ಮಾಡಿದ್ದೇವೆ ಆದರೆ ಈ ಅಲಬ್ಧ ಭೂಮಿಕತ್ವ ದೂರವಾಗ್ತದೆ. ಈ ಅಲಬ್ಧ ಭೂಮಿಕತ್ವ ದೂರ ಆಯಿತು ಅಂದರೆ ಅನವಸ್ಥಿತತ್ವ ಅಂದರೆ ಸಾಧಿಸಬೇಕಾದಂಥ ಸ್ಥಿತಿಯಲ್ಲಿ ಸ್ಥಿರವಾಗಿ ಉಳಿಯಲು ಸಾಧ್ಯವಾಗುತ್ತೆ. ಫಾರ್ ಎಕ್ಸಾಂಪಲ್ ನಾವು ಆಸನ ಮಾಡಿ ಯಮ ಆಗಿದೆ, ನಿಯಮ ಆಗಿದೆ, ಆಸನ ಆಗಿದೆ, ಪ್ರಾಣಾಯಾಮ ಆಗಿದೆ, ಧಾರಣ, ಅದರಲ್ಲಿ ಕೂಡ ನಾವು ಸ್ಥಿರತೆ ಇರುವುದಿಲ್ಲ. ನಮ್ಮ ಮನಸ್ಸು ಚಂಚಲ. ಅಲಬ್ಧ ಇದರ ಅನವಸ್ಥಿತತ್ವ ಅಂದರೆ ಅಲ್ಲಿ ಕೂಡ ನಾವು ಸ್ಥಿರತೆ ಹೊಂದುವುದಿಲ್ಲ. ಸ್ಥಿರತೆ ಹೊಂದಬೇಕು. ಎದರಲ್ಲಿ ಹೊಂದಬೇಕು? ನಾವು ಯಮದಲ್ಲಿ ಸ್ಥಿರತೆ ಹೊಂದಬೇಕು, ನಿಯಮದಲ್ಲಿ ಸ್ಥಿರತೆ ಹೊಂದಬೇಕು. ಏನು ಪಡೆದಿದ್ದೀವಲ್ಲ ಅದರಲ್ಲಿ ನಾವು ಸ್ಥಿರತೆಯನ್ನು ಹೊಂದಬೇಕು. ಈ ಫಾರ್ ಎಕ್ಸಾಂಪಲ್ ನಾವು ಓದಬೇಕಾದ್ರೆ ನಾವು ಕನ್ನಡ ಓದಬೇಕಾದ್ರೆ ಕನ್ನಡದ ವಿಚಾರ ಬಿಟ್ಟು ನಾವು ಮ್ಯಾಥ್ಸ್ ಬಗ್ಗೆ ವಿಚಾರ ಮಾಡ್ತೀವಿ. ಇದು ಅನವಸ್ಥಿತತ್ವ ಅಂದರೆ ಯಾವುದನ್ನು ಓದಬೇಕಾಗಿದೋ ಅದನ್ನು ಬಿಟ್ಟು ಯಾವುದನ್ನು ಓದಬಾರ್ದು ಆ ವಿಷಯದ ಬಗ್ಗೆ ನಾವು ಚಿಂತನೆ ಮಾಡುವಂತಹ ವಿಚಾರಕ್ಕೆ ಅನವಸ್ಥಿತತ್ವ ಅಂತ ಕರಿತೀವಿ. ಹಾಗಾಗಿ ಸಾಧಿಸಬೇಕಾದಂಥ ಸ್ಥಿತಿಯಲ್ಲಿ ಸ್ಥಿರವಾಗಿ ಉಳಿಯಲು ಸಾಧ್ಯ ಆಗದಿರುವುದು. ಅದಕ್ಕೆ ನಾವು ಫಾರ್ ಎಕ್ಸಾಂಪಲ್ ಸಮಾಧಿ ಮುಟ್ಟಬೇಕಾಗ್ಯದ, ನಾವಿನ್ನೂ ಆಸನ, ಪ್ರಾಣಾಯಾಮ, ಧಾರಣ, ಧ್ಯಾನ ಇದರಲ್ಲೇ ಉಳಿದಿದ್ದೀವಿ, ಅಲ್ಲಿ ಮುಟ್ಲಕ್ಕೂ ಸಾಧ್ಯನೇ ಆಗ್ತಾ ಇಲ್ಲ. ಇಂಥ ಸಮಸ್ಯೆಗಳು ಬಂದಾಗ ಆವಾಗ ಗುರುವಿನ ಸಾನ್ನಿಧ್ಯದಲ್ಲಿ ನಾವಿರಬೇಕು. ಗುರುಗಳ ಆಶೀರ್ವಾದ, ಸದ್ಶಾಸ್ತ್ರಗಳ ಅಧ್ಯಯನ ಮತ್ತು ನಮ್ಮ ನಿರಂತರ ಸಾಧನೆ, ಅದರ ಜೊತೆಗೆ ನಾವು ಸಾಧನೆಯನ್ನು ಮಾಡಿದರೆ ಈ ಎಲ್ಲ ಸಮಸ್ಯೆಗಳು ಸಾಧಕನಿಗೆ ಬರ್ತವೆ. ಅಲ್ಲೇ ಸಾಧಕನಿಗೆ ಬರಬೇಕಾದ್ರೆ ನಾವು ಪರಿಪೂರ್ಣತೆ ಆ ಸಾಧನೆ ಪ್ರತಿ ಶ್ರದ್ಧಾ ಇರಬೇಕು, ಭಕ್ತಿ ಇರಬೇಕು, ಅದರ ಪ್ರತಿ ವಿಶ್ವಾಸವನ್ನಿಟ್ಟು ನಿತ್ಯ ನಿರಂತರವಾಗಿ ಶ್ರದ್ಧಾ ಭಕ್ತಿಪೂರ್ವಕ ಅಭ್ಯಾಸ ಮಾಡಿದ್ದೆ ಆದರೆ ಈ ಎಲ್ಲ ಸಮಸ್ಯೆಗಳನ್ನು
ದೂರ ಮಾಡಬಹುದು ಅಂತಕ್ಕಂಥದ್ದು ಪತಂಜಲಿ ಮಹರ್ಷಿಯವರು ಬಹಳಷ್ಟು ಸವಿಸ್ತಾರವಾಗಿ ಹೇಳಿದ್ದಾರೆ. ಹಾಗಾಗಿ ಇದನ್ನು ಶ್ಲೋಕ ನಾನು ಇನ್ನೊಂದು ಸಲ, ವ್ಯಾಧಿ, ಸ್ಥಾನ, ಸಂಶಯ, ಪ್ರಮಾದ, ಆಲಸ್ಯ, ಅವಿರತಿ, ಭ್ರಾಂತಿ ದರ್ಶನ, ಅಲಬ್ಧ ಭೂಮಿಕತ್ವ, ಚಿತ್ತ ವಿಕ್ಷೇಪಾಸ್ತ್ಯ ಅಂತರಾಯ, ಇವೆಲ್ಲವೂ ಎಲ್ಲಿ ಹುಟ್ಟುಕೊಳ್ತವೆ ಅಂದರೆ ನಮ್ಮ ಅಂತರಾಯ, ನಮ್ಮ ಅಂತರಂಗದಲ್ಲಿ ಹುಟ್ಟುಕೊಳ್ತವೆ. ಈ ಅಂತರಂಗವನ್ನು ಶುದ್ಧಿ ಮಾಡಬೇಕಾದ್ರೆ ನಾವು ಗುರುವಿನ ಸಾನ್ನಿಧ್ಯದಲ್ಲಿ, ನಿತ್ಯ ನಿರಂತರ ಸಾಧನದಲ್ಲಿ ನಾವು ದೃಢ ವಿಶ್ವಾಸದಿಂದ ನಾವು ಸಾಧನೆಯನ್ನು ಮಾಡಿದರೆ ಈ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡಿ ನಾವು ಸಂಪೂರ್ಣ ಸಾಧಕರ ಆಗಬಹುದು. ಅದು ಆಧ್ಯಾತ್ಮಿಕ ಸಾಧಕರಾಗಿರಲಿ, ಯೋಗ ಸಾಧಕರಾಗಿರಲಿ, ಸಾಮಾನ್ಯ ವ್ಯಕ್ತಿಗಳಾಗಿರಲಿ, ನಾವು ಎಲ್ಲ ಸಮಸ್ಯೆಗಳಿಂದ ದೂರವಾಗಿ ನಾವು ಮುಟ್ಟಬೇಕಿರ್ತಕ್ಕಂತಹ ಸ್ಥಳ ಸುದೀರ್ಘವಾಗಿ ನಾವು ಮುಟ್ಟಬಹುದಂತಕ್ಕಂಥದ್ದು ಪತಂಜಲಿ ಮಹರ್ಷಿಯವರು ಬಹಳಷ್ಟು ಸವಿಸ್ತಾರವಾಗಿ ವಿವರಿಸಿದ್ದಾರೆ. ಮತ್ತೊಮ್ಮೆ ತಾವು ಇದೆಲ್ಲ ತಮ್ಮ ಜೀವನದಲ್ಲಿ ನಿತ್ಯ ನಿರಂತರ ಭಕ್ತಿಪೂರ್ವಕವಾಗಿ ಅಭ್ಯಾಸ ಮಾಡಿ ನಿಮ್ಮ ಮುಟ್ಟಬೇಕಾಗಿರ್ತಕ್ಕಂತಹ ಸಾಧನೆಯ ಸ್ಥಿತಿಯನ್ನು ತಾವು ಮುಟ್ಟಿ ಆನಂದವಾಗಿರತಕ್ಕಂಥ ಮಾತನ್ನು ತಿಳಿಸ್ತಾ ಇಲ್ಲಿಗೆ ಮಾತನ್ನು ಮುಕ್ತಾಯಗೊಳಿಸೋಣ. ಹರಿ ಓಂ ಗುರುಭ್ಯೋ ನಮಃ.